ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಂಗೆ ಹೇಳೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆನೇ ಫ್ರೆಶ್ ಅಪ್ ಆಗಿ ಈಗ ಪದ್ಮಾವತಿ ಟೆಂಪಲ್ನ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ದರ್ಶನ ಆದಮೇಲೆ ತಿರುಪತಿಗೆ ಹೋಗ್ತೀವಿ. ಅಲ್ಲಿ ಕ್ರೌಡ್ ಹೇಗಿರುತ್ತೆ ಏನು ಅನ್ನೋದನ್ನು ನಾವು ನೋಡಬೇಕು. ನಾವು ಸ್ಟೇ ಮಾಡಿದ ರೂಮ್ ಹತ್ರನೇ ಕಪಿಲೇಶ್ವರ ಅಂತೇಳಿ ಒಂದು ಶಿವನ ದೇವಸ್ಥಾನ ಇತ್ತು. ಶಿವರಾತ್ರಿ ಪ್ರಯುಕ್ತ ಅಲ್ಲಿ ಲಾಸ್ಟ್ ಒಂದು ವೀಕಿಂದನೂ ಬೆಳಿಗ್ಗೆ ಮತ್ತು ಸಂಜೆ ಹೀಗೆ ದೇವ್ರ ಮೆರವಣಿಗೆನ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಮಕ್ಕಳೆಲ್ಲ ಡ್ಯಾನ್ಸು, ದೊಡ್ಡವರು ಎಲ್ಲರೂ ಕೋಲಾಟ ಇಟ್ಕೊಂಡು ಡ್ಯಾನ್ಸ್ ಮಾಡೋರು. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು. ಈ ಒಂದು ಹುಡುಗಿ ಮತ್ತು ಆ ಚಿಕ್ಕ ಹುಡುಗ ಅಂತೂ ಎಷ್ಟು ಬೇಗ ದೊಡ್ಡ ರಂಗೋಲಿನ ಬರೆದ್ರು ಅಂದರೆ ಅದಕ್ಕೆ ಕಲರಿಂಗ್ ಕೂಡ ಮಾಡಿಬಿಟ್ರು ಬೇಗನೆ. ಅಫ್ಕೋರ್ಸ್ ಚಾಕ್ ಪೀಸಲ್ಲಿ ಮಾಡಿದ್ರು, ಬಟ್ ಸ್ಟಿಲ್ ಅಷ್ಟು ಜಾಗಕ್ಕೆ ನೀರು ಹಾಕಿ ಕ್ಲೀನ್ ಮಾಡಿ ಇಮಿಡಿಯೇಟಾಗಿ ರಂಗೋಲಿ ಬರೆದಿದ್ದು ದೊಡ್ಡದಾಗಿ. ಅದು ತುಂಬಾ ಚೆನ್ನಾಗಿತ್ತು. ಒಂದು ಮಕ್ಕಳಿಗೆಲ್ಲ ಪುಟ್ಟ ಡ್ರೆಸ್ ಮಾಡ್ಕೊಂಡು ಸಖತ್ ಕ್ಯೂಟಾಗಿ ಕಾಣ್ತಾಯಿದ್ರು. ದೇವರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ದಿನ ಒಂದೊಂದು ವಾಹನದಲ್ಲಿ ಅಲಂಕಾರ ಮಾಡಿಕೊಂಡು ಅಲ್ಲಿ ಮೆರವಣಿಗೆ ಹೋಗ್ತಿತ್ತಂತೆ. ನಾವು ಈ ಅಲಂಕಾರ ನೋಡ್ಲಿಕ್ಕೆ ಸಿಕ್ತು. ಅಲ್ಲೇ ಹತ್ತಿರದಲ್ಲೇ ಕಪಿಲಾ ತೀರ್ಥ ಅಂತ ಹೇಳಿಬಿಟ್ಟು ಒಂದು ಪ್ಲೇಸು ಕೂಡ ಇದೆಯಂತೆ. ನಾವು ಅದಕ್ಕೆ ಹೋಗಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನೀವು ಯಾರಾದರೂ ಹೋಗೋರಿದ್ರೆ ನೆಕ್ಸ್ಟ್ ಟೈಮ್ ಖಂಡಿತ ಅಲ್ಲಿಗೆ ವಿಸಿಟ್ನ ಮಾಡಿ. ಪದ್ಮಾವತಿ ದರ್ಶನ ಆಯಿತು. ಕ್ರೌಡ್ ಇತ್ತು ಸ್ವಲ್ಪ. ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡಿದ್ರಿಂದ ಬೇಗನೆ ಆಯಿತು. ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮೇಲೆ ತಿರುಮಲಕ್ಕೆ ಹೋಗ್ತೀವಿ. ಅದೇ ಅಲ್ಲಿ ಬೇರೆ ವರಾಹ ಅದೆಲ್ಲ ನೋಡ್ಕೊಂಡು ಹೋಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಮತ್ತು ಬೇಗ ಅಲೋ ಮಾಡ್ತಾರೇನೋ ಚೆಕ್ ಮಾಡಬೇಕಷ್ಟೇನೆ. ಲಕ್ ಹೇಗಿದೆ ಅಂತ ಹೇಳಿಬಿಟ್ಟು. ಬಸ್ಸಿನಲ್ಲಿ ಏನಂತಿದ್ರಪ್ಪ ಹೇಳು ಹೇಳು ಹೇಳು. ಓ ನೀನ್ ಹೇಳ್ಬೇಡ. ಸರಿ, ನೀನು ಹೇಳು. ಶ್ರೀಕಾಲಹಸ್ತೀಶ್ವರಾಯ ನಮಃ. ಹಂಗಲ್ಲದು ಗೋವಿಂದಾಗ ಹೇಗೆ ಹೇಳ್ಬೇಕು? ನಾಶಕ ಗೋವಿಂದ ಭಕ್ತವಶ ಗೋವಿಂದ ಬಾದವತಿಯ ಗೋವಿಂದ ಗೋವಿಂದ ರೇ ಗೋವಿಂದ ವೆಲ್ಕಮ್. ಇಲ್ಲಿ ಪೊಲೀಸಿದ್ದಾರೆ. ವೆಂಕಟರಮಣ ಗೋವಿಂದ. ಗೇಟಲ್ಲಿ ಎಲ್ಲ ಚೆಕಿಂಗ್ ಮಾಡಿಸ್ಕೊಂಡು ಇವಾಗ ಎಂಟ್ರಿ ಆಗಿದ್ದೀವಿ. ಮಲೆ ಹತ್ತುತ್ತಾ ಇದ್ದೀವಿ ಇವಾಗ. ಇಲ್ಲಿ ಒಂದು ಚೆಕಿಂಗಲ್ಲಿ ಏನಂತ ಹೇಳಿದ್ರೆ, ಒಂದು ಕಾರಲ್ಲಿ ಎಲ್ಬೋರ್ಡ್ ಇರೋಂಗಿಲ್ಲ. ಎಲ್ಬೋರ್ಡ್ ಇದ್ದರೆ ಅದನ್ನು ತೆಗೆದು ಹಾಕಬೇಕು. ಯಾಕಂದರೆ ಇದು ಘಾಟ್ ಸೆಕ್ಷನ್ ಬರೋದ್ರಿಂದ ಡೀಪ್ ಕರ್ವ್ಸ್ ಎಲ್ಲ ಬರುತ್ತೆ. ಹಾಗಾಗಿ ಎಲ್ಬೋರ್ಡ್ ಇರೋರಿಗೆ ಅಲೋ ಮಾಡಲ್ಲ. ಕಾರಲ್ಲಿ ಎಸ್ಪೆಷಲಿ ಯಾವುದೇ ಥರದ ಪ್ಲಾಸ್ಟಿಕ್ ಬಾಟಲ್ಸ್ಗಳು, ವಾಟರ್ ಬಾಟಲ್ಸ್ಗಳು, ಜ್ಯೂಸ್ ಬಾಟಲ್ಸ್ಗಳು ಇರೋ ಹಾಗಿಲ್ಲ. ಯಾಕಂದರೆ ಕುಡಿದು ಎಲ್ಲ ಕಾಡಲ್ಲೆಲ್ಲ ಬಿಸಾಡ್ತಾರೆ, ಪ್ರಾಣಿ ಪಕ್ಷಿಗಳಿಗೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ಟ್ರಿಕ್ಟ್ಲಿ ಅದನ್ನು ಇಸ್ಕೊಳ್ತಾರೆ. ಅದನ್ನು ಯಾವುದೂ ಇರೋಂಗಿಲ್ಲ. ಇಲ್ಲಿಗೆ ಬರುವಾಗ ಯಾರೂ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ತರೋದು ಬೇಡ. ಮತ್ತು ಇಲ್ಲಿ ಯಾವುದೇ ಮಾದಕ ದ್ರವ್ಯಗಳನ್ನ ಅಲೋ ಮಾಡಲ್ಲ. ಗುಟ್ಕಾ, ತಂಬಾಕು, ಸಿಗರೇಟ್ಸು, ಡ್ರಿಂಕ್ಸು ಈ ಥರದ್ದು ಯಾವುದೂ ಅಲೋ ಮಾಡಲ್ಲ. ಕೆಳಗಡೆ ಏನು ಚೆಕಿಂಗ್ ಮಾಡ್ತಾರೆ, ಬ್ಯಾಗು ಮತ್ತು ಡೀಪಾಗಿ ಕಾರೆಲ್ಲ ಕ್ಲೀನ್ ಮಾಡ್ತಾರೆ. ಚೆಕಿಂಗ್ ಮಾಡ್ತಾರೆ, ಕಾರು, ಬಸ್ಸು ಎಲ್ಲದೂ. ಸೊ ಅದರಲ್ಲೆಲ್ಲದೂ ಏನಾದ್ರು ಸಿಕ್ಕಿದ್ರೆ ಅಲ್ಲೇ ಅದನ್ನು ತೆಗೆದಿಟ್ಕೊಳ್ತಾರೆ. ಇನ್ನೊಂದೇನಂತ ಹೇಳಿದ್ರೆ, ಇದು ತಿರುಮಲ ಬೆಟ್ಟನ ಮತ್ತು ತಿರುಮಲ ಎರಡೂ ಕಡೆನೂ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನದವ್ರು, ಮ್ಯಾನೇಜ್ಮೆಂಟವರು. ಅಂದರೆ ಅಟ್ಲೀಸ್ಟ್ ನಮ್ಮ ಒಂದು ಸಿವಿಕ್ ಸೆನ್ಸಿಗಾದ್ರೂ ನಾವೊಂದು ಸ್ವಲ್ಪ ಬೇಸಿಕ್ಕಾಗಿ ನಾವು ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಾವೊಂದು ಸ್ವಲ್ಪನಾದರೂ ಕೋಆಪ್ರೇಟ್ ಮಾಡಬೇಕು.
ಏನಾದರೂ ತಿಂಡಿ ಇದನ್ನೆಲ್ಲ ತಿಂದ್ಬಿಟ್ಟು ಬಿಸಾಡೋದು, ಅಥವಾ ಮಂಗಗಳು ಇಲ್ಲ ಬೇರೆ ಪ್ರಾಣಿಗಳು ಅಂತ ಅವ್ರಿಗೆ ತಿನ್ನಿಸ್ಲಿಕ್ಕೆ ಕೊಡೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅವು ಅದು ಆಸೆಯಿಂದ ಬಂದು ಮತ್ತು ಬೇರೆ ಇನ್ನು ವೆಹಿಕಲ್ಸ್ಗಳಿಗೆಲ್ಲ ಡಿಸ್ಟರ್ಬ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ನಾವು ಇವಾಗ ತಿರುಮಲದಲ್ಲಿ ರಾಮ್ ಬಗೀಚಾ ಎಂಟ್ರೆನ್ಸ್ ಏನಿದೆ ಅಲ್ಲಿಂದ ಹೋಗ್ತಾ ಇದ್ದೀವಿ. ಈ ಎಂಟ್ರೆನ್ಸಲ್ಲಿ ಹೋದರೆ ಡೈರೆಕ್ಟ್ ಮೇನ್ ಗೇಟ್ ಕಡೆಯಿಂದ ಹೋಗ್ಬೋದು ನಾವು. ತಿರುಮಲದಲ್ಲಿ ಜನ ನೋಡ್ತಾ ಇದ್ರೆ ಕ್ರೌಡ್ ಇದೆ ಅಂತ ಫೀಲ್ ಅನ್ನಿಸ್ತಾ ಇದೆ. ನೋಡಬೇಕು ಕ್ಯೂನಲ್ಲಿ ಎಷ್ಟು ಜನ ಇರ್ತಾರೆ ಏನು ಅಂತಂದು ಅಂತ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ, ನಾನು ಮೇನ್ ಏನು ಗರ್ಭಗುಡಿ ಒಳಗಡೆ ಎಂಟ್ರಿ ಆಗ್ತೀವಿ ಅಲ್ಲಿ ಒಂದು ಚಾವಟಿನ ಇಟ್ಟಿದ್ದಾರೆ ಅಂತಂದು ಅಂತ. ಅದು ಪ್ರತಿ ಸರ್ತಿ ಹೋದಾಗೂ ನಾನೇನು ನೋಡಿರಲಿಲ್ಲ ಅದನ್ನು. ಸೊ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ನನಗೆ. ಸೊ ಈ ಸತಿ ನಾವು ಅದನ್ನು ನೋಡಬೇಕು ಅಂತ ಅಂದ್ಕೊಂಡೆ. ಅದು ಬಂದು ಏನು ವೆಂಕಟೇಶ್ವರನಿಗೆ ಗಲ್ಲದ ಮೇಲ್ಗಡೆ ಏನು ಗಾಯ ಆಗಿದೆ ಅಲ್ವಾ, ಒಬ್ಬ ಭಕ್ತ ಬಂದು ಆ ಚಾವಟಿಯಿಂದ ವೆಂಕಟೇಶ್ವರನಿಗೆ ಹೊಡೆದಿದ್ದ. ಸೊ ಅದಕ್ಕೆ ಪಚ್ಕರ್ಪೂರ ಹಚ್ಚಿ ಅವನು ಗುಣ ಮಾಡಿಸ್ತಾನೆ. ಸೊ ಹಾಗಾಗಿ ಅದು ಅಂತ ಹೇಳಿ ನಂಬಿಕೆ ಇದೆ. ನೀವೀಗಲೂ ಅಬ್ಸರ್ವ್ ಮಾಡ್ಬೋದು, ಬಾಲಾಜಿ ಗಲ್ಲದ ಮೇಲೆ ವೈಟ್ ಕಲರ್ದು ಹಚ್ಚಿರ್ತಾರೆ, ಅದು ಪಚ್ಕರ್ಪೂರ ಹಚ್ಚಿರೋದು ಆ್ಯಕ್ಚುಲಿ. ಅದನ್ನು ನಿಮಗೇನಾದರೂ ಈ ವಿಚಾರ ಮುಂಚೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗಂತೂ ಈಗ ಸ್ವಲ್ಪ ದಿನಕ್ಕೆ ಮುಂಚೆ ಅಷ್ಟೇ ಗೊತ್ತಾಗಿತ್ತು. ಆ್ಯಂಡ್ ಇವಾಗ ನಾವು ವರಾಹ ಸ್ವಾಮಿಗೆ ಏನು ದರ್ಶನ ಮಾಡ್ಲಿಕ್ಕೆ ಅಂತೇಳಿ ಕ್ಯೂನಲ್ಲಿ ನಿಂತಿದ್ದೀವಿ. ರಶ್ ಇದೆ, ಬಟ್ ಮೂವ್ ಆಗ್ತಾನೆ ಇತ್ತು. ವರಾಹ ಸ್ವಾಮಿ ಬಾಲಾಜಿ ಇಲ್ಲಿಗೆ ಬಂದು ನೆಲೆಸೋಕ್ಕಿಂತ ಮುಂಚೆಯಿಂದನೂ ಇಲ್ಲೇ ಇರೋದು ಅಂತ ಪ್ರತೀತಿ ಇದೆ. ಭೂದೇವಿನ ಹಿರಣ್ಯಾಕ್ಷ ಅನ್ನೋ ರಾಕ್ಷಸದಿಂದ ಕಾಪಾಡಿದ್ದಾನೆ ಅಂತ ಹೇಳಿಬಿಟ್ಟು ಇಲ್ಲೇ ಫಸ್ಟು ದರ್ಶನ ಮಾಡಿಕೊಂಡು, ಆ್ಯಂಡ್ ಮೊದಲೇ ನೈವೇದ್ಯ ಕೂಡ ವರಾಹಸ್ವಾಮಿಗೇನೇ ಆಗೋದು. ಅದಾದಮೇಲೆ ಬಾಲಾಜಿಗೆ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲೇ ಪುಷ್ಕರಣಿನಲ್ಲಿ ಸ್ವಲ್ಪ ಲಡ್ಡುಗೆ ಆಟಾಡಿಸ್ಕೊಂಡು ನಾವು ಊಟಕ್ಕಂತ ಹೊರಟ್ವಿ. ಯಾಕಂದರೆ ಕ್ಯೂನಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಅಂತೇಳಿ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಊಟದ ಹಾಲಿಗೆ ಹೊರಟ್ವಿ. ಆಲ್ರೆಡಿ 12:45 ಆಗೋಗ್ಬಿಟ್ಟಿತ್ತು. ನಾವೇನು ಅಂದ್ಕೊಂಡ್ರು ಬಂದ್ವು ಆ ಥರ ಇರಲಿಲ್ಲ. ಶಿವರಾತ್ರಿ ಜನ ಇರೋಲ್ಲ, ಎಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿರ್ತಾರೆ, ವಿಷ್ಣು ದೇವಸ್ಥಾನದಲ್ಲಿ ಅಷ್ಟು ರಶ್ ಇರೋಲ್ಲ ಅಂದ್ಕೊಂಡು ಬಂದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಅಪೋಸಿಟ್ ಆಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ್ಯಕ್ಚುಲಿ ರೆಗ್ಯುಲರಾಗಿ ಏನು ಜನ ಸೇರಿರ್ತಾರೆ ಅದಕ್ಕಿಂತ 2-3 ಪಟ್ಟು ಜಾಸ್ತಿನೇ ಇತ್ತು. ಅಲ್ಲಿ ಕ್ಯೂನಲ್ಲಿರೋರ್ಗೂ ಸುಮಾರು ಜನ ಕೇಳಿದ್ವಿ ಎಷ್ಟಾಯಿತು ನಿಮ್ದು ವೆಯ್ಟಿಂಗ್ ಅವರ್ಸು ಅಂದಿದ್ದಕ್ಕೆ. ಎಲ್ಲರೂ ಮಿನಿಮಮ್ ಹೇಳ್ತಿದ್ದಿದ್ದೆ 10 ಅವರ್ಸ್ ಹೇಳ್ತಿದ್ರು. ಸೊ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಟ್ವಿ. ಸೊ ಟೈಮ್ ಆಗುತ್ತೆ, ಹೇಗಿದ್ದರೂ ಟೋಕನ್ ತೊಗೊಂಡಿರೋದ್ರಿಂದ ಮತ್ತೆ ವಾಪಸ್ ಹೋದರೆ ಅದು ಚೆನ್ನಾಗೂ ಇರೋಲ್ಲ, ಮತ್ತೊಂದ್ರೆ ಗಿಲ್ಟಿ ಫೀಲು ಆಗ್ತಿರುತ್ತೆ. ನೋಡಿ ಅದೆಲ್ಲ 300 ರುಪೀಸಿಂದು ಕ್ಯೂ ಅಂತೆ. ಅದರಲ್ಲೂ ಕೂಡ ಫುಲ್ ಜಾಮ್ ಪ್ಯಾಕ್ಟ್ ಆಗೋಗ್ಬಿಟ್ಟಿತ್ತು. ಇನ್ನು ಜನತಾ ದರ್ಶನ ಅಂತೂ ಕೇಳೋ ಹಾಗೆ ಇರಲಿಲ್ಲ, ಅಷ್ಟು ರಶ್ ಇತ್ತು. ಸೊ ವೆಯ್ಟ್ ಮಾಡಿದ್ವಿ. ಒಂದೊಂದು ಅಟ್ ಲಾಸ್ಟ್ ನಮಗೆ ದರ್ಶನ ಆದಾಗ 9:15 ಆಗಿತ್ತು. ನಾವು ದೇವಸ್ಥಾನದಿಂದ ಪ್ರಸಾದ ಎಲ್ಲ ತೊಗೊಬರೋಷ್ಟೊತ್ತಿಗೆ 10 o'clock ಆಗಿಬಿಡ್ತು. ಲಾಡು ಪ್ರಸಾದ ಎಲ್ಲ ತೊಗೊಂಡು ಆಚೆ ಬರೋಷ್ಟೊತ್ತಿಗೆ. ಆ್ಯಂಡ್ 11 o'clock ಬೇರೆ ಕ್ಲೋಸ್ ಮಾಡಿಬಿಡ್ತಾರಲ್ವ ಮತ್ತೆ ಕೆಳಗಡೆ ಹೋಗಲಿಕ್ಕೆ ಅಂದ್ಬಿಟ್ಟು ಬೇಗನೆ ಫೋನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೊರಟ್ವಿ ನಾವು. ಯಾಕಂದರೆ ಮತ್ತೆ ಮೇಲ್ಗಡೆ ನಮ್ಮದು ರೂಮ್ ಇರಲಿಲ್ಲ, ಕೆಳಗಡೆ ಇದ್ದಿದ್ದು, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಕೆಳಗಡೆಗೆ ಬಂದುಬಿಟ್ವಿ ನಾವು. ಆ್ಯಂಡ್ ಊಟ ಮಾಡಿರಲಿಲ್ಲ, ಸೊ ಕೆಳಗಡೆಗೆ ಬಂದು ಊಟ ಮಾಡಿದ್ವಿ. ಫ್ರೆಂಡ್ಸ್, ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಬಂದಿದ್ದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಲೇಟಾಗಿತ್ತು. ನಾವು ಬೇಗ ಆಗುತ್ತೆ, ಶಿವರಾತ್ರಿನಲ್ಲಿ ಯಾರೂ ರಶ್ ಇರೋಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಥರನೇ ತುಂಬ ಜನ ಥಿಂಕ್ ಮಾಡಿಬಿಟ್ಟು ಬಂದಿದ್ದರಿಂದ ಹೆವಿ ಕ್ರೌಡ್ ಇತ್ತು. ನಮ್ದು 8 ಗಂಟೆಗಿದ್ರೂ ನಾವು ಬೇಗ ಹೋದರೆ ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನಾವು ಕ್ಯೂನಲ್ಲಿ ನಿಂತಿದ್ದು 1:30ಗೆ ಲಂಚ್ ಮಾಡಿಕೊಂಡು ನಾವು ಆಚೆ ಬರೋಷ್ಟೊತ್ತಿಗೆ ದರ್ಶನ ಆಗಿದ್ದು ನಮಗೆ 9:15 ಏನೋ ಆಯಿತು. ಆ್ಯಂಡ್ ಅಲ್ಲಿಂದ ನಾವು ಆಚೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 10:30 ಆಗೋಗ್ಬಿಟ್ಟು ತುಂಬಾ ಕ್ರೌಡ್ ಇತ್ತು. ಅಂದರೆ ನಮಗೆ KGSಲ್ಲಿ ಒಂದೇ KGಗೆ ಹಾಕಿದ್ದು, ನಮಗೆ ಕ್ಯೂಗಳಲ್ಲಿ ಮತ್ತು ಹಾಕಿದ್ದು ಒಂದೇ 1 KGಯಲ್ಲಿ ಏನೇನೆ ನಾವು 2 hours ವೆಯ್ಟ್ ಮಾಡಬೇಕಾಯಿತು. ಕ್ಯೂಗಳಲ್ಲಿ ಅವರ್ಸ್ ಟುಗೆದರ್ ಅಂತ ನಿಲ್ಲಿಸ್ತಾಯಿದ್ರು. ಒಂದು ಕಡೆ ಆಲ್ಮೋಸ್ಟ್ 1.5 hours, ಇನ್ನೊಂದು ಕಡೆ 2.5 hours, ಈ ಥರ ಎಲ್ಲ ನಿಲ್ಲಿಸಿದ್ರು. ಕಷ್ಟ ಆಯಿತು. ಬಟ್ ನಮಗೆ ಸಿಕ್ಕಿದ್ದು ಬೇರೆಯವ್ರದ್ದು ಏನು ಟೀಮ್ ಇತ್ತು, ಅವರು ಸ್ವಲ್ಪ ಚೆನ್ನಾಗಿದ್ದರಿಂದ ಟೈಮ್ ಪಾಸ್ ಅಂತೂ ಆಯಿತು. ಯಾಕಂದರೆ ವಿತೌಟ್ ಮೊಬೈಲ್ಸ್ ಇರಬೇಕು, ಏನು ಇರೋದ್ರಿಂದ ಯಾರಾದರೂ ಮಾತಾಡ್ಲಿಕ್ಕೆ ಚೆನ್ನಾಗಿದ್ರೇನೇ ಅಲ್ಲಿ ಟೈಮ್ ಪಾಸ್ ಆಗೋದು. ತುಂಬ ಜನ ಮಕ್ಕಳಿರೋರಂತೂ ಇದು ಮಾಡಿದ್ರು. ನಾನು ಒಂದೇನು ಸಜೆಷನ್ ಮಾಡ್ತೀನಿ ಅಂತ ಹೇಳಿದ್ರೆ, 1 year ಮಕ್ಕಳು, ಅಂದರೆ 1 year ಒಳಗಡೆ ಇರೋಂಥ ಮಕ್ಕಳಿಗೆ ಡೈರೆಕ್ಟ್ ಎಂಟ್ರಿ ಇದೆ. ಅಂಥವ್ರು ಬರ್ತ್ ಸರ್ಟಿಫಿಕೇಟ್ನ ಮಗುನ ತೊಗೊಂಡು ಹೋಗಬೇಕು, ಕಂಪಲ್ಸರಿ ಅದು.
ತೊಗೊಂಡು ಹೋದರೆ ಅವ್ರನ್ನ ನಿಮ್ಗೆ ಡೈರೆಕ್ಟಾಗಿ ಬಿಡ್ತಾರೆ. ಮತ್ತು ಇನ್ನೊಂದು 1 ವರ್ಷದ ಮೇಲಿರುವಂಥ ಮಕ್ಕಳಿಗೆ ಏನಾದರೂ ಈಟಬಲ್ಸ್ನ ಇಟ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ಕೊಡ್ತಾರೆ, ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ಕೆ ಜಿಗೆ ಹೋಗೋವರೆಗೂ ನಮಗೇನೂ ಕೊಡೋದಿಲ್ಲ. ಅಲ್ಲೂ ಕೆ ಜಿಗೆ ಹೋದ್ಮೇಲೂ ಎಷ್ಟೊತ್ತಿಗೆ ಕೊಡ್ತಾರೆ ಏನು ಅನ್ನೋಂಥದ್ದಿಲ್ಲ. ನಾವು 1:30 ಹೋಗಿ ಕ್ಯೂನಲ್ಲಿ ನಿಂತಿದ್ದರಿಂದ ತುಂಬ ಜನ ಊಟ ಮಾಡ್ಕೊಂಡು ಬಂದಿರಲಿಲ್ಲ. ತುಂಬ ಜನ ಮೆಟ್ಲ ಮೇಲೆ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಾರಲ್ಲ, ಅವ್ರುಗಳೂ ಕೂಡ ಹಾಗೇ ಬಂದಿದ್ರು ಅವರು. ಸೊ ಇಲ್ಲಿ ಹೇಗಿದ್ರು ಕೊಡ್ತಾರಲ್ಲ ಅಂತ ನಮಗೆ 7 ಗಂಟೆಗೆ ಒಂದು ಕಿಚಡಿ ಕೊಟ್ಟಿದ್ದು. ಅಲ್ಲಿವರೆಗೂ ನಮಗೇನೂ ಸಿಕ್ಕಿರಲಿಲ್ಲ. ತುಂಬ ಜನ ಹೊಟ್ಟೆ ಹಸ್ಕೊಂಡು ಹಾಗೆ ಇದ್ರು. ಪಾದಯಾತ್ರೆ ಬಂದವರು ಅವರೆಲ್ಲರೂ ಬೆಟರು ಸ್ವಲ್ಪ ಸ್ನ್ಯಾಕ್ಸು ಅದನ್ನೆಲ್ಲ ಇಟ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ಮಧ್ಯಾಹ್ನ 1:30 ನಾವು ಹೋಗಿದ್ದು, 7 ಗಂಟೆವರೆಗೂ ಏನೇನೂ ಇರಲಿಲ್ಲ. ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಆಟ ಮಾಡೋದು ಡೆಫಿನೆಟ್ಲಿ ಪಕ್ಕ. ಯಾಕಂದರೆ ನಾನೇ ಅಲ್ಲಿ ನೋಡ್ತಿದ್ದಲ್ಲ, ಲಕ್ಕಿಲಿ ಲಡ್ಡು ಏನೂ ತಿನ್ನಲ್ಲ. ಸೊ ಹಾಗಾಗಿ ನಮಗೇನೂ ಅಷ್ಟು ಇದು ಅನಿಸ್ಲಿಲ್ಲ. ಬಟ್ ಬೇರೆ ಮಕ್ಳುಗಳು ತುಂಬಾ ಹಠ ಮಾಡ್ತಾಯಿದ್ರು. ಆ್ಯಂಡ್ ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು, ಅಲಂಕಾರನೂ ಅಷ್ಟೇ ಚೆನ್ನಾಗಿತ್ತು. ವೆಯ್ಟ್ ಮಾಡಿದ್ದಕ್ಕೂ ಸಾಕು ಅನ್ನಿಸ್ತು, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಇನ್ನೊಂದು ನಾವು ಬೆಳಗ್ಗೆನೇ ಬೇಗ ಎದ್ದು ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೊರಟ್ವಿ. ಯಾಕಂದರೆ ತಿರುಪತಿ ಟು ಬ್ಯಾಂಗ್ಳೂರು ಏನು ಔಟ್ಸ್ಕಟ್ವರೆಗೂ ಹೋಗೋದು ಈಸಿ, ಬಟ್ ಕೆ ಆರ್ ಪುರಂ ಕ್ರಾಸ್ ಮಾಡೋದು ಇದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ತಲೆನೋವಿಂದ ಇರೋದು. ಸೊ ಏನಾದ್ರು ಪೀಕ್ ಅವರ್ಸಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ಬೇಗನೆ ಹೊರಟ್ಬಿಟ್ವಿ ನಾವು. ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಮೈ ವೀಡಿಯೋಸ್, ಕೀಪ್ ಸಪೋರ್ಟಿಂಗ್ ಮೈ ವೀಡಿಯೋಸ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು.